ಸಮನ್ವಯ ಸಂಸ್ಥೆ 20ನೇ ಸಂವತ್ಸರ ಸಂಭ್ರಮದ ಹಿನ್ನೆಲೆಯಲ್ಲಿ 3 ದಿನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಜುಲೈ 19ರಿಂದ 3 ದಿನಗಳ ಕಾಲ ನಡೆಯಲಿದೆ. ಇನ್ನು ಈ ಕಾರ್ಯಕ್ರಮವು ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದ್ದು, ಕಾರ್ಯಕ್ರಮಕ್ಕೆ ಜಿಲ್ಲೆಯ ಪ್ರಮುಖ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಮನ್ವಯ ಕಾಶಿ ಮಾಹಿತಿ ನೀಡಿದರು. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಸಹಕಾರ ಪ್ರೀತಿ ಈ 20 ವರ್ಷಗಳು ಸಮನ್ವಯ ಬೆಳೆಯಕ್ಕೆ ಸಾಧ್ಯ ಆಗಿದೆ. ಹಂಗಾಗಿ ಎಲ್ಲ ಮಾಧ್ಯಮದ ಪತ್ರಕರ್ತ ಸ್ನೇಹಿತರಿಗೆ, ಬಂಧುಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಶುರು ಮಾಡ್ತೀನಿ. 20 ವರ್ಷಗಳು ಸಾಮಾನ್ಯ ಕುಟುಂಬದಿಂದ ಬಂದಂತ ಯುವಕರ ಪಡೆ ಶುರು ಮಾಡಿದ್ದು ಸಮಾಜದಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳ ಸಮೂಹ ಶುರು ಮಾಡಿದಂಥ ಸಂಸ್ಥೆ ಇವತ್ತು ಕರ್ನಾಟಕದ, ದೇಶದ ದೊಡ್ಡ ದೊಡ್ಡ ಸಂಶೋಧನೆಗಳು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದೆ. ಅದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ 3 ದಿವಸಗಳ ಕಾಲ ವಿಶೇಷವಾದ 3 ಕಾರ್ಯಕ್ರಮಗಳು. ಮೊದಲನೇ ದಿವಸ ಜ್ಞಾನವನ್ನ ಉಣಬಡಿಸುವಂತಹ ಭರವಸೆಯ ಹೆಜ್ಜೆ ಅಂತ ನಾಳೆ ಕಾರ್ಯಕ್ರಮ. ಅದನ್ನ ಮಾನ್ಯ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಹೌಸಿಂಗ್ ಬೋರ್ಡ್ನ ಆಯುಕ್ತರಾಗಿರ್ತಕ್ಕಂಥ ಕೆ ಎ ದಯಾನಂದ್ ಸರ್ ಅವರು ಉದ್ಘಾಟಿಸ್ತಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು, SP ಅವರು, CEO ಸರ್ ಅವರು, AC ಅವರು, ಜೊತೆಗೆ ನಮ್ಮ ಅಮೃತನೋನಿಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತೆ ಕಾಪ್ಮಿ ಸಂಸ್ಥೆಯ ಡಾಕ್ಟರ್ ರಜನಿ ಪೈ ಅವರು ಇರ್ತಾರೆ. ಈ ಭರವಸೆಯ ಹೆಜ್ಜೆ ವಿದ್ಯಾರ್ಥಿಗಳಿಗೆ, ಅಂದ್ರೆ ವಿಶೇಷವಾಗಿ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅನ್ನೋದನ್ನ ತಿಳಿಸೋದು. ಒಂದ್ ಕಡೆ ಸರ್ಕಾರಿ ನೌಕರಿಗೆ ಹೋಗಕ್ಕೆ ಏನೆಲ್ಲ ತಯಾರಿ ಮಾಡ್ಕೋಬಹುದು ಅನ್ನೋಂಥದ್ದು, ಎರಡನೇದು ಕೃಷಿಯಲ್ಲಿ ಏನೇನು ಸಾಧ್ಯತೆಗಳಿದೆ ಅಂತ, ಮೂರನೇದು ಸ್ವಾವಲಂಬಿ ಬದುಕಿಗೆ ಕೌಶಲ್ಯಗಳು ಹೇಗೆ ಹೆಲ್ಪ್ ಮಾಡ್ತವೆ ಅಂತ. ಈ 3 ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಹಳ ಅಪರೂಪದ ಸಂಪನ್ಮೂಲ ವ್ಯಕ್ತಿಗಳು. ಮಂಜುನಾಥ್ ಸಾಧನಾ ಅವರು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಸ್ಪೀಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾಳೆ ಮೊದಲನೇ ಸೆಷನ್ ತಗೋತಾರೆ. ಅದಾದ್ಮೇಲೆ ಕೃಷಿ ಋಷಿ ಅಂತ ಹೇಳಿ ನಮ್ಮ ಶಿವಮೊಗ್ಗದ ಸೊರಬಾದ ಸಾಸಲವಾಡದ ಕೃಷಿಕ 1.5 ಎಕರೆ ಭೂಮಿಯಲ್ಲಿ 12 ಲಕ್ಷ ವರ್ಷಕ್ಕೆ ಆದಾಯ ತೆಗೆದು ಒಬ್ಬ ಮಾದರಿ ರೈತ ಆಗಿ 5 ಯೂನಿವರ್ಸಿಟಿಗಳಿಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಿರುವಂತ ಏನು ಓದದ ರೈತ ದುರ್ಗಪ್ಪ ಅಂಗಡಿಯವರು ಒಂದು ಸೆಷನ್ ತಗೋತಾ ಇದ್ದಾರೆ. ಅದ್ರ ಜೊತೆಗೆ ಕೊನೆಯದಾಗಿ ವೆಂಕಟೇಶ್ ಅಂತ ಹೇಳಿ, ವಿಲೇಜ್ ಬಾಯ್ ಅಂತ ಅವ್ರನ್ನ ಕರೀತಾರೆ. ಅವರು ಮೈಸೂರಿನ ಒಂದು ಸಣ್ಣ ಹಳ್ಳಿಯವರು, ಬಹಳ ಅಪರೂಪದ ವ್ಯಕ್ತಿ. ಇಂಗ್ಲಿಷೇ ಬರಲ್ಲ ಅವ್ರಿಗೆ, ಆದ್ರೆ ಇಂಗ್ಲಿಷಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ಹೇಳಿ ಹೊರಟು ಈಗ ಅವರ ಪುಸ್ತಕಗಳು 23 ಪುಸ್ತಕಗಳು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಇಂಗ್ಲಿಷ್ ಪುಸ್ತಕಗಳನ್ನು ಹೊರಗೆ ತಂದಿದೆ. ಇಂಥ ಅಪರೂಪದ 3 ಜನ ಸಂಪನ್ಮೂಲ ವ್ಯಕ್ತಿಗಳು ನಾಳೆಯ ಕಾರ್ಯಕ್ರಮದಲ್ಲಿ 1000 ಜನ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಇದು ಜ್ಞಾನವನ್ನ ಕೊಡೋ ದೃಷ್ಟಿಯಿಂದ ಮೊದಲನೇ ದಿವಸದ ಕಾರ್ಯಕ್ರಮ ಭರವಸೆಯ ಹೆಜ್ಜೆ. ಇದರ ಉದ್ಘಾಟನೆ ದಯಾನಂದ್ ಸರ್ ಅವರು ಮಾಡ್ತಾರೆ. ಎರಡನೇ ದಿವಸ 20 ವರ್ಷಗಳು ಸಾವಿರಾರು ಸಂಖ್ಯೆಯಲ್ಲಿ ಸ್ವಯಂ ಸೇವಕರು ಇಡೀ ಸಮನ್ವಯವನ್ನ ಕಟ್ಟಿದ್ದಾರೆ. ಸಮನ್ವಯ ಸಂಸ್ಥೆ ಯಾವ ಧರ್ಮಕ್ಕೂ, ಜಾತಿಗೂ, ಯಾವ ಏರಿಳಿತಕ್ಕೂ ಸಲ್ಲದ, ಯಾವ ತಾರತಮ್ಯಗಳು ಇರದಂತ ಸಂಸ್ಥೆ ಅಂತ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಈ ಸಂಸ್ಥೆಯಲ್ಲಿ ಎಲ್ಲಾ ವರ್ಗದ ಎಲ್ಲ ಜನಗಳು ಸೇರಿಕೊಂಡು, ಎಲ್ಲ ವಿದ್ಯಾರ್ಥಿಗಳು ಸೇರಿಕೊಂಡು ಮಾಡಿದಂತ ಸಂಸ್ಥೆ ಇದು. ಇವತ್ತು 20 ವರ್ಷಗಳಲ್ಲಿ ಸಾವಿರಾರು ಜನ ಇದಕ್ಕೆ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ಹಾಗೆ ನೂರಾರು ಜನರ ಬದುಕು ಕೂಡ ಹಸನಾಗಿದೆ. ಸಾಕಷ್ಟು ಜನ UPSC ಕ್ಲಿಯರ್ ಮಾಡಿರೋದು PSIಗಳಾಗಿದ್ದಾರೆ, ಕೈಗಾರಿಕೋದ್ಯಮಿಗಳಾಗಿದ್ದಾರೆ, ಕೃಷಿಕರಾಗಿದ್ದಾರೆ. ಈ ಎಲ್ಲ ಸಾಧ್ಯತೆಗಳನ್ನ ಸಮನ್ವಯ ಮಾಡಿಕೊಟ್ಟಿದೆ. ಅವರೆಲ್ಲರನ್ನೂ ಕೂಡ ಒಟ್ಟುಗೂಡಿಸುವಂತಹ ದಶಮಾನೋತ್ಸವ ಸಮಾರಂಭವನ್ನ